ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಬ್ಲಾಗ್ ಬಂದು ಅಮ್ಮ ಮನೆಯಲ್ಲಿ ದೀಪಾವಳಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಹಬ್ಬ ಮಾಡೋಣ ಅಂದ್ಬಿಟ್ಟು ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ನಾನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಯಾವುದೇ ಒಂದು ವೀಡಿಯೋ ಆದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೈಟೇ ನಾನು ಕಜ್ಜಾಯ ಸುಡ್ತಾಯಿದ್ವಿ. ನನ್ನ ಮಗ ಇವನು ಸ್ಪೂನ್ ಹಿಡ್ಕೊಂಡಿರೋನು. ನಾನು ಎಣ್ಣೆಯಲ್ಲಿ ಕಜ್ಜಾಯ ಎತ್ತಾಕ್ತಾ ಇದ್ದಿದ್ದಕ್ಕೆ ನೋಡಿ ಅವನು ಬಂದಿದ್ದ, ನಾನು ಎತ್ತಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವನು ಬಿಡಲ್ಲ ಅಂದ್ಬಿಟ್ಟು ನಾವು ಅರ್ಧಕ್ಕೆ ಎತ್ತಿಕ್ಬಿಟ್ವಿ. ಅವನ ಕಾಟ ತಡಿಲಾರ್ದೇನೆ ಸ್ವಲ್ಪನೇ ಸುಟ್ಟಿದ್ದು. ಆಮೇಲೆ ಅವ್ನು ಮಲಗಿದ ಮೇಲೆ ಸುಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವ್ನು ಮಲಗೋಷ್ಟೊತ್ತಿಗೆ 12:30 ಆಯಿತು. ಹಾಗೆ ನಾವು ಮಲ್ಕೊಬಿಟ್ವಿ. ನೋಡಿ, ಅಕ್ಕನ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅದಕ್ಕೆ ಇವನು ಸೆಂಟ್ರಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ದಾನೆ. ತುಂಬ ಜನ ಮಕ್ಕಳಿದ್ರು. ಅಕ್ಕನ ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೇ ಜಾಸ್ತಿ ಇರೋದು ಮನೆಯಲ್ಲಿ, ನಮ್ಮ ಮನೆಯಲ್ಲಿ. ಅದರಲ್ಲೂ ನನ್ನ ಮಗ ಒಬ್ಬನು ಲಾಸ್ಟ್ನೇವನು. ಇವ್ರ ಜೊತೆ ಎಲ್ಲ ಲಾಸ್ಟ್ನೇವನು. ಅವನು ಡ್ಯಾನ್ಸ್ ಮಾಡ್ತಾಯಿದ್ರೆ ಎಲ್ಲ ನೋಡ್ಕೊಂಡು ಕೂತಿದ್ರು. ಈ ಕಡೆ ಕೂತಿದ್ದಾರೆ ಸೋಫಾ ಮೇಲೆ ಅವರು ಹುಡುಗರು. ನೀವು ನೋಡ್ಬೋದು ಎಷ್ಟು ಮಕ್ಕಳು ಕಾಣಿಸ್ತಾ ಇದ್ದಾರೆ ಅಂತ. ಇಲ್ಲಿ ಕಮ್ಮಿನೇ ಕಾಣಿಸೋದು, ಇನ್ನೂ ಬರ್ತಾಯಿದ್ರು, ನೆಂಟರು ಎಲ್ಲ ಬರ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಕಮ್ಮಿನೇ ಕಾಣಿಸ್ತಾ ಇರೋದು. ನೈಟ್ ತುಂಬ ಜನ ಕಾಣಿಸ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾರೆ ನೋಡಿ ಎಲ್ಲ ಹುಡುಗರು. ನನ್ನ ಮಗ ನನ್ನ ಪಟಾಕಿ ಹೊಡಿಯೋಕೆ ಹೋಗ್ತಾಯಿದ್ರೆ ಅವನಂತೂ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದ. ಅವನು ಎತ್ಕೊಂಡೇ ಹೋಗಿದ್ದೆ. ನಮ್ಮ ಅಣ್ಣ ಬೈತಾಯಿದ್ರು ನನಗೆ, ಅವನು ಎತ್ಕೊಂಡು ಹೊಡಿಬೇಡ ಅಂತ. ಸೊ ಆಮೇಲೆ ನಾನು ಕೊಟ್ಟೆ, ಆದ್ರೂ ಯಾರ ಹತ್ರನೂ ಇರಲಿಲ್ಲ ಅವನು. ನೋಡಿ, ಇದೆಲ್ಲ ಇಲ್ಲಿಂದ ಎಲ್ಲ ಫುಲ್ಲು ಪಟಾಕಿನೇ. ನೀವು ನೋಡ್ಬೋದು, ಎಲ್ಲ ಹುಡುಗರೇ ಕಾಣಿಸ್ತಾ ಇದ್ದಾರೆ ನೋಡಿ. ನೀವು ನೋಡ್ಬೋದು ನಾನು ಎಷ್ಟು ಕಿರ್ಚಾಡ್ತಾ ಇದ್ದೀನಿ ಅಂದರೆ. ನನಗೆ ಪಟಾಕಿ ಹೊಡೆಯೋದು ಅಂದರೆ ತುಂಬಾ ಇಷ್ಟ. ನನಗೆ ಪಟಾಕಿ ಹೊಡೆಯೋದು ಅಂತಂದರೆ. ಸೊ ನನ್ನ ಮಗನ ಕೊಟ್ಬಿಟ್ಟು ನಾನು ಹೊಡಿತಾ ಇದ್ದೆ. ಎಲ್ಲರೂ ಬೈತಾಯಿದ್ರು, ಅವ್ನು ನೋಡಿ ಅಳ್ತಾನೆ ಅವನು ಎತ್ಕೊಂಡಿಲ್ಲ ನೀನು ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹುಚ್ಚು ನನಗೆ ಪಟಾಕಿ ಹೊಡೆಯೋದು ಅಂತಂದರೆ. ಸೊ ಎಲ್ಲರೂ ಇಷ್ಟು ಜನ ಫ್ಯಾಮಿಲಿ ಬಂದು ಹಬ್ಬ ಮಾಡೋದು ಅಂದರೆ ತುಂಬಾ ಗ್ರೇಟು. ಅದು ಈ ಜನ್ರೇಷನಲ್ಲಿ ಇಂಥ ಫ್ಯಾಮಿಲಿ ಜೊತೆ ಇರೋದು ಅಂದರೆ ಒಳ್ಳೆ ಒಂಥರ ಖುಷಿ ಆಗುತ್ತೆ. ಸೊ ಈ ಥರ ಫ್ಯಾಮಿಲಿ ಎಲ್ಲ ಇದ್ಕೊಂಡು ಹಬ್ಬ ಮಾಡೋದು ಅಂದರೆ. ಸೊ ಈ ಹಬ್ಬನೇ ತುಂಬ ಗ್ರ್ಯಾಂಡಾಗಿ ಮಾಡೋದು ಅಮ್ಮ ಮನೆಯಲ್ಲಿ. ನಾನು ಮಿಸ್ ಮಾಡದೆ ಹೋಗ್ತೀನಿ, ಯಾಕಂದರೆ ತುಂಬ ಫ್ಯಾಮಿಲಿ ಬರ್ತೈತೆ. ಚಿಕ್ಕಮ್ಮಂದಿರು, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಬಂದು ಸೇರ್ತೀವಿ ಇಲ್ಲಿ ಹಬ್ಬ ಮಾಡೋದಕ್ಕೆ.
ತುಂಬಾ ಖುಷಿಯಾಗುತ್ತೆ. ಮನೆ ಚಿಕ್ಕದಾಗಿರ್ಬೋದು, ಆದರೆ ಮನಸ್ಸು ಎಲ್ಲರದ್ದು ಮನಸ್ಸು ತುಂಬಾ ದೊಡ್ಡದು. ಅದಕ್ಕೋಸ್ಕರನೇ ಎಲ್ಲರೂ ಇಷ್ಟು ಜನ ಸೇರಿರೋದು. ಹಬ್ಬ ಮಾಡೋದು ಅಂದ್ರೇ ಒಂದು ಖುಷಿ ಅಲ್ವಾ. ಅದರಲ್ಲೂ ಫ್ಯಾಮಿಲಿ ಎಲ್ಲ ಸೇರಿ ಮಾಡೋದು ಅಂದರೆ ತುಂಬಾ ಖುಷಿಯಾಗುತ್ತೆ ಎಲ್ರಿಗೂ ಅಷ್ಟೇ. ಈ ಥರ ಫ್ಯಾಮಿಲಿ ಯಾರಿಗಿಷ್ಟ ಆಗಲ್ಲ ಹೇಳಿ. ಯಾರಿಗೆಲ್ಲ ಈ ಥರ ಫ್ಯಾಮಿಲಿ ಇಷ್ಟ ಆಗುತ್ತೆ ಅನ್ನೋದಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ನೋಡ್ಬೋದು ನಾನು ಏನಾದರೂ ರೆಡಿಯಾಗಿದ್ದೀನ ಅಂತ. ಯಾಕಂದರೆ ನನಗೇನೂ ಇಷ್ಟನೇ ಆಗಿಲ್ಲ ರೆಡಿ ಆಗೋಕ್ಕೆ. ಎಲ್ಲರೂ ಸಿಂಪಲಾಗೇ ಇದ್ದೆ, ಯಾಕಂದರೆ ನನಗೆ ರೆಡಿ ಆಗೋಕ್ಕೆ ಇಷ್ಟ ಆಗಿಲ್ಲ, ಏನೋ ಗೊತ್ತಿಲ್ಲ. ಇದು ನವಿಲ್ದ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದೆ ನಾನು. ನಮ್ಮ ಅಕ್ಕಗೆ ವೀಡಿಯೋ ಮಾಡಿ ಅಂದರೆ ವೀಡಿಯೋನೇ ಮಾಡಲಿಲ್ಲ, ಆ ಥರ ವೀಡಿಯೋ ಮಾಡಿದ್ಲು. ಇದು 120 ಶಾರ್ಟ್ಸು. ಇದು ಬಂದು ಗನ್ನು ನಮ್ಮ ಮಾವನೇ ರೆಡಿ ಬಂದಿದ್ರು ವೆಲ್ಡಿಂಗ್ ಮಾಡಿಕೊಂಡು. ಸೊ ಹಿಂಗೆ ಹಿಡ್ಕೊಂಡ್ರೆ ಅದು ಅಲ್ಲಿ ಪಟಾಕಿ ಹಚ್ಚಿದ್ರೆ ಡಮ್ ಅನ್ನೋದು. ಸ್ವಲ್ಪ ಫೋರ್ಸ್ ಬರುತ್ತೆ ಹಿಂದಕ್ಕೆ, ಅದು ಗಟ್ಟಿಗೆ ಹಿಡ್ಕೋಬೇಕು. ಆಮೇಲೆ ಇದು ದೀಪದ್ದು ಬಿಡ್ತಾಯಿದ್ವಿ. ಇವ್ರು ಮೂವರು ನಮ್ಮ ಅಣ್ಣದಿರೇನೆ. ಇಲ್ಲಿ ಮೇನ್ ದೀಪ ಜರ್ಕಿನ್ ಹಾಕ್ಕೊಂಡು ದೀಪ ಇಟ್ಕೊಂಡಿದ್ದಾನಲ್ವ, ಅವನೇ ನಮ್ಮ ಅಣ್ಣ. ಸೊ ಅವರಿಬ್ಬರು ಚಿಕ್ಕಮ್ಮನ ಮಕ್ಕಳು, ಇಬ್ಬರು ಚಿಕ್ಕಮ್ಮದಿರ ಮಕ್ಕಳೇನೆ ಅವರು. ಈ ಕಡೆ ಇನ್ನೊಬ್ಬನೂ ಅಷ್ಟೇ, ಅವರು ಚಿಕ್ಕಮ್ಮನ ಮಕ್ಕಳೇ. ಲಾಸ್ಟ್ ಇಯರು ನಮ್ಮಣ್ಣ ಈ ಥರ ಹಿಂಗೆ ಮೇಲೆ ಎತ್ತಿ ಬಿಡೋಕ್ಕೋಗಿ ಮೇಲೆ ಹಾಕ್ಕೋಗ್ಬಿಟ್ಟಿದ್ದ. ಇಲ್ಲಿ ಎದೆ ಮೇಲೆ ಹಾಕ್ಕೊಂಡು ಫುಲ್ಲು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು, ಆ ಥರ ಮಾಡ್ಕೊಂಡಿದ್ದ. ಈ ಸಲ ಅದಕ್ಕೇ ಜರ್ಕಿನ್ ಹಾಕ್ಕೊಬಿಟ್ಟಿದ್ದಾರೆ ಇಬ್ಬರೂ. ಹಾಕ್ಕೊಂಡು ಈ ಥರ ಮೇಲೆ ಎತ್ತಿ ಬಿಡ್ತಾಯಿದ್ರು. ಸೊ 6 ತೊಗೊಬಂದಿದ್ದು ಅದನ್ನು. ಒಂದು ಫುಲ್ಲು ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ, ಮಳೆಯಲ್ಲಿ ನೆಂದೋಯ್ತು ಒಂದು. ಆಮೇಲೆ ಎಲ್ಲನೂ ಬಿಟ್ವಿ, ಎಲ್ಲನೂ ಕರೆಕ್ಟಾಗಿ ಹೋದ್ವು. ಒಂದು ಮಾತ್ರ ಮಳೆಯಲ್ಲಿ ಚೆನ್ನಾಗಿ ನೆಂದುಬಿಟ್ಟು ಹೋಗಲಿಲ್ಲ ಅಷ್ಟೇ ಅದು. ಇದು ಬಂದು ಮಾರನೇ ದಿನ. ಅವತ್ತು ಫುಲ್ ಮಳೆ ಬಂದುಬಿಡ್ತು, ಅದಕ್ಕೋಸ್ಕರನೇ ಹೊಡಿಯೋಕ್ಕಾಗಿಲ್ಲ ಇನ್ನೂ ಒಂದಷ್ಟು ಪಟಾಕಿಗಳನ್ನ. ಅದಕ್ಕೆ ಮಾರನೇ ದಿನ ಇನ್ನೂ ಅಷ್ಟಿದ್ದು ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ವಿ, ಎಲ್ಲ ಹೊಡೆದಾಕ್ಬಿಡೋಣ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.